ಪ್ರಧಾನಿ ಮೋದಿ ಉಪವಾಸ ಮಾಡಿದ್ರೆ ಒಳ್ಳೆಯದು, ಇಲ್ಲದೇ ಇದ್ರೆ ದೇವರು ಮೋದಿ ಅವರಿಗೆ ತಕ್ಕ ಶಿಕ್ಷೆ ಕೊಡ್ತಾನೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿಯನ್ನ ಮಾಡಿದ್ದಾರೆ. 11 ದಿನಗಳ ಕಾಲ ವ್ರತಾಚರಣೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಆ ವ್ರತಾಚರಣೆಯ ಬಗ್ಗೆನೇ ಈಗ ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ದಾರೆ. ಮೋದಿ ಅವರು ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾರ್ರಿ, ಅವ್ರ ಮಾತನ್ನು ಯಾರು ನಂಬಕ್ಕಾಗುತ್ತೆ? ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿರೋದಿದು. ಬಿಜೆಪಿ ಅವರು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ, ಅವರು ಏನೇ ಮಾಡಿದ್ರು ಅನುಮಾನ ಬಂದೇ ಬರುತ್ತೆ. ಬಿಜೆಪಿಗರು ಮತ್ತು RSS ಬಗ್ಗೆ ಶಂಕೆ ಇದೆ ಅಂತ ಹೇಳಿ ಖರ್ಗೆ ಅವರು ಮಾತನಾಡಿದ್ದಾರೆ. ಸೀನಿಯರ್ ಖರ್ಗೆ ಅವರಲ್ಲ, ಜೂನಿಯರ್ ಖರ್ಗೆ ಅವರು. ನೋಡಿ, ಮೋದಿ ಅವರು ಮಾಡಿದ್ದೆಲ್ಲ ಅನುಮಾನ ಕೊಡೋದು ಅಂತ ಅಲ್ಲ, ಆದರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡ್ಬಿಡಿ ಸರ್. ಇಲ್ಲಿವರೆಗೂ ಏನೇನು ಹೇಳಿದ್ದಾರೆ. 100 ಸ್ಮಾರ್ಟ್ ಸಿಟಿ ನೋಡಿದ್ದೀರಿ ಅಂದ್ರೆ 2 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆಯಾ? ರೈತರಿಗೆ MSP ಸಿಕ್ಕಿದ್ಯಾ? 15 ಲಕ್ಷ ಬ್ಯಾಂಕ್ ಅಕೌಂಟಿಗೆ ಬಂದಿದ್ಯಾ? ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಏನಾದರೂ ಬಹುಮಾನ ಸಿಕ್ಕಿದ್ಯಾ? ಟ್ರ್ಯಾಕ್ ರೆಕಾರ್ಡ್ ನೋಡಿ. MSP ರೈತರ ಡಬಲ್ ಇನ್ಕಮ್. ನಾನು ಅದೇ ಹೇಳ್ತಾ ಇರೋದು ಸರ್, ಟ್ರ್ಯಾಕ್ ರೆಕಾರ್ಡ್ ನೋಡಿ. 11 ದಿನ ಇರ್ಬೋದಲ್ಲ, 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಂತ ಹೇಳಿದೆ. ವೈಬ್ರೆಂಟ್ ಗುಜರಾತ್ ಆಗಿದೆಯಾ? ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆಗಿದೆಯಾ? ಹೇಳಿ. ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ? ಮಾಡಿದ್ರೆ ಒಳ್ಳೇದು, ಮಾಡಿರ್ಲಿಲ್ಲ ಅಂದ್ರೆ ದೇವ್ರ ಶಿಕ್ಷೆ ಕೊಡ್ತಾರಲ್ಲ. ನಮ್ಗೇನಿದೆ ಅನುಮಾನ ಇದೆ ಯಾರಿ? ನನಗೆ ಬಿಜೆಪಿ ಏನೇನ್ ಮಾಡ್ತಾರೆ ಎಲ್ಲರ ಮೇಲೂ ಅನುಮಾನ. ಬಿಜೆಪಿ RSS ಅವ್ರ ಬಾಯ್ ಬಿಟ್ರೆ ಸುಳ್ಳು, ಅವ್ರು ಏನೇ ಯೋಜನೆ ತಂದ್ರು ಸುಳ್ಳು. ಆಮೇಲೆ ದಿಸ್ ಐ ಆಮ್ ಬೇಸಿಂಗ್ ಪ್ಯೂರ್ಲಿ ಆನ್ ದೇರ್ ಟ್ರ್ಯಾಕ್ ರೆಕಾರ್ಡ್. RSS ಅವ್ರ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು, ಬಿಜೆಪಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಸುಳ್ಳೇ ಅವ್ರ ಮನೆ ದೇವರು. ನೋಡಿ,